ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನನ್ನ ಬ್ಲಾಗಲ್ಲಿ ನಾನು ನಿಮಗೆ ಹೇಗೆ ಸಿಂಪಲ್ಲಾಗಿ ಸ್ಯಾರಿಗೆ ಬೇಬಿ ಕುಚ್ಚು ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು, ಅಲ್ಲಿ ಎಷ್ಟು ಈಸಿಯಾಗಿ ನೀವು ಇವಾಗ ಮಿನಿಮಮ್ ಅಂತಂದರೆ ಬೇಬಿ ಕುಚ್ಚಿಗೆ 450 ರುಪೀಸ್ ತೊಗೋತಾ ಇದ್ದಾರೆ. ಅದನ್ನು ಆರಾಮಾಗಿ ನೀವು ಅರೌಂಡ್ 50 or 80 ರುಪೀಸ್ ಒಳಗಡೆ ಹೇಗೆ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆಗಿರುತ್ತೆ. ಆ್ಯಂಡ್ ನಾನು ಯಾವುದೇ ರೀತಿ ಪ್ರೊಫೆಷ್ನಲ್ ಮೆಥಡ್ ಏನು ಫಾಲೋ ಮಾಡ್ತಾ ಇಲ್ಲ. ನಾರ್ಮಲಾಗಿ ಏನು ಜಾಸ್ತಿ ಏನು ಖರ್ಚು ಮಾಡ್ದಲೆ ಹೇಗೆ ಮಾಡ್ಕೊಳ್ಳೋದು, ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡ್ದಲೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ಒಂದು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅದಲ್ದಲ್ಲೇ ನಾನಿಲ್ಲಿ ಇನ್ವೆಸ್ಟ್ ಮಾಡಿರೋದು ಬರೀ ಥ್ರೆಡ್ಸಿಗೆ ಮಾತ್ರನೇ. ಆ್ಯಂಡ್ ಒಂದು ನೀಡಲ್ ಬೇಕಾಗುತ್ತೆ, ಅದಷ್ಟಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಿರೋದು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈಗ ನಾನು ಕುಚ್ಚು ಕಟ್ಟೋದಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಐಟಮ್ ಇದ್ದರೆ ನಾವು ಆರಾಮಾಗಿ ಬೇಬಿ ಕುಚ್ಚನ್ನ ಹಾಕ್ಬೋದು, ಆಯಿತಾ. ಸೊ ಇಲ್ಲಿ ಮೊದಲಿಗೆ ನಾನು ಗಮ್ ತೊಗೊಂಡಿದ್ದೀನಿ, ನಾನು ದೊಡ್ಡ ಸೂಜಿ, ಆಮೇಲೆ ಟ್ರಿಮ್ಮರು, ಆಮೇಲೆ ಜರಿ ಥ್ರೆಡ್ಡು, ಆಮೇಲೆ ಕುಚ್ಚು ಕಟ್ಟಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ಕಲರು ಕುಚ್ಚಿನ ದಾರ ತೊಗೊಂಡಿದ್ದೀನಿ. ನಾನು ಸಣ್ಣದೊಂದು ಸೂಜಿ ತೊಗೊಂಡಿದ್ದೀನಿ, ಓಕೆನಾ. ಇದಿಷ್ಟಿದ್ರೆ ನಾವು ಆರಾಮಾಗಿ ಒಂದು ಬೇಬಿ ಕುಚ್ಚನ್ನ ಹಾಕ್ಬೋದು. ಸೊ ನಾನಿಲ್ಲಿ ಫಸ್ಟು ಬೇಬಿ ಕುಚ್ಚು ಕಟ್ಟೋದಕ್ಕೆ ನಮಗೆ ಎಷ್ಟು ದಪ್ಪ ದಾರ ಬೇಕೋ ಅಷ್ಟು ದಪ್ಪ ದಾರನ ನಾವಿಲ್ಲಿ ಸುತ್ಕೊಬೇಕು. ಲೈಕ್ ಒಂದು 20-40. ನಮಗೆ ಹೇಗೆ ಅಂತಂದರೆ ಚಿಕ್ಕ ಬೇಬಿ ಕುಚ್ಚಬೇಕು ಅಂದರೆ ಸ್ವಲ್ಪ ದಾರನ ಸುತ್ಕೊಬೇಕು. ಇಲ್ಲ ದಪ್ಪ ದಪ್ಪ ಬೇಬಿ ಕುಚ್ಚಿರಲಿ, ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಜಾಸ್ತಿ ಥ್ರೆಡ್ನ ಸುತ್ತಿ ತೊಗೋಬೇಕಾಗುತ್ತೆ. ಇಲ್ಲ ಅಂತಂದರೆ ಬೇಬಿ ಕುಚ್ಚು ಅಂತ ಬಂದ್ರೇ ತುಂಬ ಚಿಕ್ಕ ಚಿಕ್ಕ ಕುಚ್ಚು ಅಂತಲೇ ಅದರ ಅರ್ಥ ಹೇಳಬೇಕು ಅಂತಂದರೆ. ಆ್ಯಂಡ್ ತುಂಬ ಕ್ಲೋಸಲ್ಲಿ ಹಾಕಬೇಕಾಗುತ್ತೆ. ಸೊ ಅದನ್ನು ಬೇಬಿ ಕುಚ್ಚು ಅಂತ ಕರೀತಾರೆ. ಸೊ ನಾನು ಆಲ್ಮೋಸ್ಟ್ ನನ್ನೆಲ್ಲ ಸ್ಯಾರಿಗಳಿಗೂ ನಾನೇ ಹಾಕ್ಕೊಳ್ಳೋದು. ನಾನು ಜಸ್ಟ್ ಬೇಬಿ ಕುಚ್ಚನ್ನ ಹಾಕೋತೀನಿ ಅಷ್ಟೇ. ಸೊ ಮೇ ಬಿ ನಿಮಗೆ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಥರ ನಾನಿಲ್ಲಿ 40 ಸುತ್ತನ್ನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಕಟ್ ಮಾಡಾದ್ಮೇಲೆ ಇದು ಡಬಲ್ ಆಗುತ್ತೆ ನಮಗೆ. ಲೈಕ್ ಈಗ ನಾನು 40 ತೊಗೊಂಡ್ರೆ ನಾನು ಕುಚ್ಚು ಹಾಕಿದಾಗ ಅದು 80 ಆಗಿರುತ್ತೆ. ಸೊ ಇವಾಗ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಮೊದಲಿಗೆ ಈ ಥರ ನಾವು ಸುತ್ತಿರೋಂತಹ ಥ್ರೆಡ್ನ ಈ ಥರ ನೀಟಾಗಿ ಜೋಡಿಸ್ಕೊಂಡು ಅದನ್ನ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಅದರ ಎಂಡಿಗೆ ನಾವು ಸ್ವಲ್ಪ ಗಮ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಸೊ ನೀಟಾಗಿ ಅದು ಡ್ರೈ ಆದಮೇಲೆ ನಾವು ಅದನ್ನು ಸೂಜಿ ಇದೆಯಲ್ವ, ಸೊ ಅದಕ್ಕೆ ನಾವು ಅದನ್ನು ಪೋಣಿಸ್ಬೇಕಾಗುತ್ತೆ, ಆಯಿತಾ. ಆ ಥರ ನೀಟಾಗಿ ಪೋಣಿಸಿ ಆದಮೇಲೆ ನಾವು ಕುಚ್ಚು ಕಟ್ಟೋದಕ್ಕೆ ಶುರು ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಕಟ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಮತ್ತೆ ಗ್ಲೂನ ಹಾಕೋತಾ ಇದ್ದೀನಿ ಅಂತೆಲ್ಲ ತೋರಿಸಿದ್ದೀನಿ. ನೀವು ಇದೇ ಥರ ಹಾಕ್ಕೋಬೇಕು. ಆ್ಯಂಡ್ ಇಷ್ಟು ಬ್ರಾಡಾಗಿ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಮಾತ್ರ ಸೂಜಿ ಒಳಗಡೆ ಹೋಗುತ್ತೆ, ಲೈಕ್ ಈ ಥ್ರೆಡ್ಡು. ಇಲ್ಲಾಂದರೆ ಒಂದೊಂದೇ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡ್ರೈ ಆಗೋವರೆಗೂ ಬಿಡಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಗಮ್ನ ನೀಟಾಗಿ ಹಾಕ್ಕೊಳ್ಳಿ, ಓಕೆನಾ. ಈಗ ನಾನು ಇದು ನೀಟಾಗಿ ಡ್ರೈ ಆದಮೇಲೆ ನಾನು ಇದನ್ನು ಸೂಜಿಗೆ ಪೋಣಿಸ್ಕೋತಾ ಇದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ವೀಡಿಯೋ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೀಟಾಗಿ ಈ ಥರ ಸ್ಪ್ರೆಡ್ಡಲ್ಲೇ ಇರಬೇಕು. ಮುದ್ದೆ ಥರ ಮಾಡಿಬಿಟ್ಟು ನೀವು ಸೂಜಿಗೆ ಹಾಕೋಕೆ ಹೋದರೆ ನಿಜವಾಗ್ಲೂ ಬರೋದಿಲ್ಲ. ಆ್ಯಂಡ್ ಸ್ಟಾರ್ಟಿಂಗೇ ನಾವು ಆ ಥರ ಮಾಡಿಕೊಂಡ್ರೆ ಕುಚ್ಚು ಕಟ್ಟೋದಕ್ಕೆ ಸಿಕ್ಕಾಪಟ್ಟೆ ಇರಿಟೇಷನ್ ಶುರುವಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಹಿಂಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಹಿಂಗೆ ಮಾಡಿಕೊಂಡು ನೀಟಾಗಿ ಥ್ರೆಡ್ನ ಎಳ್ಕೊಳ್ಳಿ. ಒಂದು ಎಳೆನೂ ಬಿಡಬಾರ್ದು ನೀವು. ಸೊ ಈ ಥರ ನೀಟಾಗಿ ಎಳ್ಕೊಂಡು ಈ ಥರ ಮಾಡ್ಕೊಂಡಾಗ ಇಲ್ಲಿ ಡಬಲ್ ಫೋಲ್ಡ್ ನಾವು ಹಿಂಗೆ ಹಾಕಿದಾಗ, ಅಂದರೆ ನಾರ್ಮಲಿ ಬಟ್ಟೆ ಎಲ್ಲ ಹೊಲಿತೀವಲ್ಲ, ಈ ಥರ ಹಾಕೊಂಡಾಗ ಅಲ್ಲಿ 80 ಆಗುತ್ತೆ. ಸೊ ಅಂದರೆ ದಾರದ ಸುತ್ತು ಜಾಸ್ತಿ ಆಗುತ್ತೆ. ನನಗೆ ಅಷ್ಟು ಸಾಕು ಅಂತ ಅಂದ್ಕೊಂಡು ನಾನು ಅದು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಇನ್ನೊಂದು ಚಿಕ್ಕ ಸೂಜಿಗೆ ಈ ಜರಿ ಥ್ರೆಡ್ ಬರುತ್ತಲ್ಲ, ಇದನ್ನು ನಾವು ಕುಚ್ಚು ಹಾಕಿದ್ಮೇಲೆ ಅದನ್ನು ಟೈ ಮಾಡೋದಕ್ಕೋಸ್ಕರ ಬಳಸ್ತೀವಿ. ಸೊ ಇಲ್ಲಿ ನಾನು ಜರಿ ಥ್ರೆಡ್ನ 2 ಎಳೆ ಆಗಿ ಮಾಡ್ಕೋತಾ ಇದ್ದೀನಿ. ಸೊ 2 ಎಳೆ ಮಾಡಿಕೊಂಡು ಒಂದು ಸ್ವಲ್ಪ ಲೆಂತಿಗೆ ತೊಗೋತಾ ಇದ್ದೀನಿ. ಸೊ ತೊಗೊಂಡ್ಬಿಟ್ಟು ನಾನು ಅಲ್ಲಿಗೆ ಕಟ್ ಮಾಡಿ ಅದಕ್ಕೆ ಗಂಟು ಹಾಕೋತಾ ಇದ್ದೀನಿ, ಓಕೆನಾ. ಸೊ ನೀವು ಈ ಥರನೂ ಹಾಕ್ಬೋದು. ನಾನು ಇನ್ನೊಂದು ವೇಯಲ್ಲಿ ಇನ್ನೊಂದು ಥರ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಇದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಬರುತ್ತೆ ಮತ್ತು ನೀಟ್ ಫಿನಿಶಿಂಗು ಇರುತ್ತೆ ಇದರಲ್ಲೂ. ಸೊ ಇನ್ನೊಂದು ವೇಯಲ್ಲೂ ಹಂಗೆ ಹಾಕ್ಬೋದು. ತೀರಾ ಏನಷ್ಟು ನಾವು ಕಂಡುಹಿಡಿಯೋ ಥರ ಅಂದರೆ
ಲುಕ್ ಏನು ಬರೋದಿಲ್ಲ. ಅಂದರೆ ಏನು ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಥರ ಏನು ಅನಿಸಲ್ಲ. ಬಟ್ ಅದೂ ಸೇಮೇ ಇರುತ್ತೆ. ಬಟ್ ಫಿನಿಷಿಂಗಲ್ಲಿ ಬಂದರೆ ಇದು ಈ ಥರ ಮಾಡೋದ್ರಲ್ಲಿ ಫಿನಿಷಿಂಗ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ನೋಡಿ, ನಾನು ಈ ಥರ ನೀಟಾಗಿ ಟೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೈ ಮಾಡಿಕೊಂಡು ಎಕ್ಸ್ಟ್ರಾ ದಾರನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇವಾಗ ನಾನು ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ಶುರು ಮಾಡೋಣ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಇವಾಗ ಕುಚ್ಚು ಕಟ್ಟುವಾಗ ಫಸ್ಟು ನಾವು ಯಾವಾಗಲೂ ಸ್ಯಾರಿನ ಉಲ್ಟಾ ಇಟ್ಕೋಬೇಕಾಗುತ್ತೆ. ನಮ್ಮ ಸೈಡಿಗೆ ಉಲ್ಟಾ ಸ್ಯಾರಿ ಬರಬೇಕಾಗುತ್ತೆ. ಸೀದಾ ಸ್ಯಾರಿ ಬಂದು ಅಡಿಭಾಗ ಹೋಗಬೇಕಾಗುತ್ತೆ. ಹಾಗೆ ಇಟ್ಕೊಂಡು ಹಾಕೋದ್ರಿಂದ ಕುಚ್ಚಿನ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಥರ ಇಟ್ಕೊಂಡು ಯಾವಾಗಲೂ ನಾವು ಕುಚ್ಚನ್ನ ಹಾಕಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಬಂದು ಮೆಷರ್ಮೆಂಟ್ಗೆ ನಿಮಗೆ ಅಂದಾಜಲ್ಲಿ ನಾವು ಕುಚ್ಚು ಹಾಕ್ತೀವಿ ಅನ್ನೋ ಆಗಿದ್ರೆ ಈ ಥರ ಮೆಷರ್ಮೆಂಟ್ ತೊಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಬೇಬಿ ಕುಚ್ಚು ಬಂದು ಚೂರೇ ಗ್ಯಾಪ್ ಇರುತ್ತೆ ಅಷ್ಟೇ, ಅಷ್ಟು ಹತ್ತಿರ ನಾವು ಬೇಬಿ ಕುಚ್ಚನ್ನ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ನನಗೆ ಅಂದಾಜಿಗೆ ಬರೋದ್ರಿಂದ ನಾನು ನಿಮಗೆ ಯೂಸ್ ಆಗಲಿ ಅಂತ ಆ ಥರ ಟೇಪ್ ಇಟ್ಕೊಂಡು ನೀವು ಬೇಕಾದರೆ ಮಾರ್ಕ್ ಮಾಡಿಕೊಂಡು ಹಾಕ್ಬೋದು. ಇಲ್ಲ ಅಂತಂದರೆ ಈಗ ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಲ್ಲ, ಈ ಥರ ನೀವು ಹಾಕ್ಕೋಬೋದು. ನೋಡಿ, ಇಲ್ಲಿ ನಾನು ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ನ ಆಲ್ರೆಡಿ ಸುತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನು ಪೌನ್ಸಿರೋದು ತೋರಿಸಿದ್ದೀನಿ. ಈಗ ಎಂಡಿಂದ, ಸ್ಯಾರಿಯ ಎಂಡ್ ಭಾಗದಿಂದ ನಾನಿಲ್ಲಿ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಬೇಕಿದ್ರೆ ನೀವು ಹೋಲ್ಸ್ಗಳನ್ನ ಫಸ್ಟೇ ಮಾಡ್ಕೊಬೋದು. ಈ ಥರ ಸೂಜಿನ ಹಾಕಿಬಿಟ್ಟು ತೆಗೆದು ಅದಾದಮೇಲೆ ನೀವು ಸಹ ಮಾಡ್ಕೊಬೋದು. ಆವಾಗ ಏನಾಗುತ್ತೆ ಅಂತಂದರೆ ನಮಗೆ ಆರಾಮಾಗಿ ಏನು ಥ್ರೆಡ್ನ ಸ್ಯಾರಿ ಒಳಗಡೆಯಿಂದ ತೆಕ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಥ್ರೆಡ್ನ ನಾವು ತುಂಬ ದಪ್ಪ ಸುತ್ತಿರೋದ್ರಿಂದ ಆ ಥ್ರೆಡ್ಡು ಆ ಸ್ಯಾರಿಯ ಸೂಜಿಯ ತೂತದಿಂದ ಬರಬೇಕಾದ್ರೆ ಸ್ವಲ್ಪ ನಮಗೆ ಹೆಂಗನ್ಸುತ್ತೆ ಅಂದರೆ ಟೈಟಾಗಿ ಇಳಿಬೇಕಾ ಆ ಥರ ಎಲ್ಲ ಅನಿಸುತ್ತೆ. ಸೊ ಫಸ್ಟ್ಗೆ ನೀವು ಈ ಥರ ದೊಡ್ಡ ಸೂಜಿ ಏನಾದರೂ ಇದ್ದರೆ ಆ್ಯಂಡ್ ಕ್ರೋಶ ಕಡ್ಡಿ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಬೇಕಾದರೆ ಹೋಲ್ಸ್ನ ಮಾಡಿಕೊಂಡು ಅದಾದಮೇಲೂ ಸಹ ಬೇಕಾದರೆ ನೀವು ಸೂಜಿನ ದಾರನ ಪೋಣಿಸ್ಕೊಬೋದು. ಇವಾಗ ನೋಡಿ, ನಾನಿವಾಗ ಆರಾಮಾಗಿ ಆಲ್ರೆಡಿ ಹೋಲ್ ಮಾಡ್ಕೊಂಡಿರೋದ್ರಿಂದ ನಾನು ಆರಾಮಾಗಿ ಸೂಜಿನ ಇದ್ರೊಳಗಡೆ ತೆಗಿಬೋದು, ಸ್ಯಾರಿಯಿಂದ ತೆಗಿಬೋದು. ಅವಾಗ ನಂಗೆ ಜಾಸ್ತಿ ರಿಸ್ಕ್ ಅನಿಸಲ್ಲ. ನಾನು ಫಸ್ಟ್ ಅಟೆಂಪ್ಟ್ ಟ್ರೈ ಮಾಡಿದಾಗ ನಂಗೆ ಹೆಂಗೆ ಅನಿಸ್ತು ಅಂದರೆ, ಜಾಸ್ತಿ ಪ್ರೆಷರಾಗಿ ಕೇಳಿದಾಗ ದಾರ ಸ್ವಲ್ಪ ಅಂದರೆ ಮೇಲೆ ಕೆಳಗೆ ಹಿಂಗೆಲ್ಲ ಆಗುತ್ತೆ. ಸೊ ಇದೊಂದು ಫಸ್ಟ್ ಒಂದು ಸಲ ಅಂದರೆ ಅಲ್ಲಿ ಏನು ಗ್ರಿಪ್ ಇಲ್ದಲ್ಲೇ ಇರೋದ್ರಿಂದ ನಮಗೆ ಈ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಮಾಡ್ತಾ ಹೋದಾಗ ಈಸಿ ಆಗುತ್ತೆ. ಸೊ ನಾನು ಈ ಥರ ಮಾಡಿ ನೀಟಾಗಿ ಹೀಗೆ ತೆಕ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀಟಾಗಿ ಈ ಥರ ಎಳ್ಕೊಂಡು ಫುಲ್ ಎಂಡಿಗೆ ಬರಬೇಕಾಗತ್ತೆ ನಾವು. ಆ್ಯಂಡ್ ನಾನು ಫಸ್ಟಿಗೆ ಕುಚ್ಚು ಕಟ್ಟಬೇಕಾದ್ರೆ ತುಂಬಾ ಥ್ರೆಡ್ ವೇಸ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಹೇಳಬೇಕಾದ್ರೆ ಥ್ರೆಡ್ಡೇ ವೇಸ್ಟ್ ಆಗೋಲ್ಲ. ನೀಟಾಗಿ ಒಂದು ಹೇಗೆ ಅಂತಂದರೆ ಒಂದು ಸ್ವಲ್ಪ ಥ್ರೆಡ್ ವೇಸ್ಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಅಂದರೆ ನಾವು ಫಸ್ಟ್ ಒನ್ ಮಾಡ್ತೀವಲ್ವ ಆವಾಗಷ್ಟೇ ಥ್ರೆಡ್ ವೇಸ್ಟ್ ಆಗೋದು. ಬಿಟ್ಟರೆ ನೆಕ್ಸ್ಟ್ ಎಲ್ಲೂ ಸಹ ಥ್ರೆಡ್ ವೇಸ್ಟ್ ಆಗೋಲ್ಲ. ಅಷ್ಟು ನೀಟಾಗಿ ಮಾಡ್ಕೊಬೋದು. ಅದು ಥ್ರೆಡ್ನೂ ಸಹ ಉಳಿಸ್ಬೋದು ನಾವು. ಸೊ ನಾವು ಈ ಥರ ನೀಟಾಗಿ ಎಳ್ಕೊಂಡು ನೀಟಾಗಿ ಜೋಡಿಸ್ಕೊಬೇಕಾಗುತ್ತೆ. ಯಾಕಂದರೆ ಇದು ಫಸ್ಟ್ ನಾವು ತೊಗೋತಾ ಇರೋದ್ರಿಂದ ಸ್ವಲ್ಪ ಥ್ರೆಡ್ ವೇಸ್ಟ್ ಆಗೋದು ಅಷ್ಟೇ. ಸೊ ಅದಾದಮೇಲೆ ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು, ನಾನಿಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿರ್ತೀನಿ. ಸೊ ನೀಟಾಗಿ ಹಿಂಗೆ ಇಟ್ಕೊಬಿಟ್ಟು ನಾವೀಗ ಚಿಕ್ಕ ಸೂಜಿಗೆ ಜರಿ ಥ್ರೆಡ್ನ ಹಾಕಿದ್ದೀವಲ್ವ, ಸೊ ಅದರ ಸಹಾಯದಿಂದ ನಾವಿದನ್ನು ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ, ನಾನು ಯಾವ ಥರ ಸೂಜಿನ ಕುಚ್ಚಿನ ಮಧ್ಯ ಭಾಗಕ್ಕೆ ಹೇಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಸೂಜಿನ ಎಳ್ಕೊತಾ ಇದ್ದೀನಿ. ಸೊ ಇಲ್ಲಿ ಜರಿ ಥ್ರೆಡ್ ಇರುತ್ತೆ, ಅದರ ತುದಿ ಭಾಗನ ನಾವು ಹಾಗೆ ಇಟ್ಕೊಬೇಕಾಗತ್ತೆ. ನೀಟಾಗಿ ನೋಡ್ಕೊಳ್ಳಿ ಹೇಗೆ ಅಂತ. ಸೊ ಈ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ನ ಉಳಿಸ್ಕೊಂಡ್ಬಿಟ್ಟು ನಾವು ಈ ಥರ ನಮ್ಮ ತಂಬಲ್ಲಿ ಅದನ್ನು ಹೋಲ್ಡ್ ಮಾಡಿಬಿಟ್ಟು ಅದರ ನೆಕ್ಸ್ಟು ನೀಟಾಗಿ ಅದನ್ನು ಸುತ್ತಬೇಕಾಗುತ್ತೆ. ತುಂಬ ಈಸಿಯಾಗಿದೆ. ಸೊ ನನಗೆ ಈ ರೀತಿ ಮಾಡೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಸೊ ನಾನು ಅದಕ್ಕೆ ಇನ್ನೊಂದು ಮೆಥಡ್ನ ಸಹ ಫಾಲೋ ಮಾಡ್ತೀನಿ. ಸೊ ಅದನ್ನು ನಾನಿಲ್ಲಿ ವಿಡಿಯೋದ ಅಂದರೆ ಸ್ವಲ್ಪ ಕುಚ್ಚನ್ನ ಈ ಥರ ಕಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕುಚ್ಚನ್ನ ಇನ್ನೊಂದು ಮೆಥಡಲ್ಲಿ ಕಟ್ಟಿದ್ದೀನಿ. ಸೊ ಆ ವಿಡಿಯೋನು ನಾನಿಲ್ಲಿ ಕಂಟಿನ್ಯೂಟಿಲಿ ಹಾಕಿದ್ದೀನಿ. ಸೊ ಬೇಕಾದರೆ ಚೆಕ್ ಮಾಡಿ. ಈ ಥರ ನಿಮಗೆ ರಿಸ್ಕ್ ಅನಿಸುತ್ತೆ ಸೂಜಿ ಹಾಕಿ ಮಾಡೋದು ಅನ್ನೋ ಆಗಿದ್ದರೆ ನೀವು ಡೈರೆಕ್ಟಾಗಿ ಸೂಜಿ ಇಲ್ದಲೇ ಡೈರೆಕ್ಟಾಗಿ ಥ್ರೆಡ್ನೇ ಕಟ್ಬೋದು ನಾರ್ಮಲಾಗಿ. ಬಟ್ ಈ ಥರ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಎಳೆದೆ, ಫೋರ್ಸ್ಫುಲಿ ದಾರ ಕಟ್ಟಾಯಿತು ಅಷ್ಟೇ. ಬಟ್ ನೀಟಾಗಿ ಬಂದಿದೆ. ಸೊ ಈ ಥರ ಬಂದಾದಮೇಲೆ ನಾವು ಇದಕ್ಕೆ ಬೇಕಿದ್ದರೆ ನಾವಿಲ್ಲಿ ಫೆವಿಕ್ವಿಕ್ ಅಂತ ಗಮ್ ಬರುತ್ತಲ್ವ, ಸೊ ಅದನ್ನು ಒಂದೊಂದು ಡ್ರಾಪ್ ಬಿಡೋದ್ರಿಂದ ಈ ಜರಿ ಥ್ರೆಡ್ಡು ಕಟ್ಟಾಗೋದಿಲ್ಲ, ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ, ಲೂಸು ಸಹ ಆಗೋದಿಲ್ಲ. ಜರಿ ಥ್ರೆಡ್ ಬಂದು ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ತುಂಬ ಟೈಟಾಗಿ ಟೈ ಮಾಡಬೇಕಾಗತ್ತೆ ಇದನ್ನು. ಓಕೆನಾ. ಈಗ ನಾನು ಬೇಬಿ ಕುಚ್ಚಾಗಿರೋದ್ರಿಂದ ನನಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನ ನೋಡಿಕೊಂಡು ನಾನಿಲ್ಲಿ ಟ್ರಿಮ್ಮರಿಂದ ಅದನ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೆ ತುಂಬ ಶಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಲೆಂತಲ್ಲಿ ಬಿಟ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ಅದು ಜಾಸ್ತಿ ಅನ್ನಿಸ್ತು ಅನ್ನೋ ಹಾಗಿದ್ರೆ ಬೇಕಿದ್ರೆ ನೀವು ಆಮೇಲೂ ಸಹ ಟ್ರಿಮ್ ಮಾಡ್ಕೊಬೋದು. ಫಸ್ಟೇ ಟ್ರಿಮ್ ಮಾಡಿಕೊಂಡ್ರೆ ನೆಕ್ಸ್ಟ್
ನೆಕ್ಸ್ಟ್ ಮಾಡೋದನ್ನೆಲ್ಲ ತುಂಬ ಚಿಕ್ಕದಾಗೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇಷ್ಟು ಲೆಂತ್ ಸಾಕು ಅಂತ ಹೇಳ್ಕೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಒಂದೊಂದು ಥ್ರೆಡ್ ಉದ್ದ ಗಿಡ್ಡ ಬಂದಿದ್ದರೆ ನೀವು ಅದನ್ನು ಫೈನಲ್ಲಿ ಕಟ್ ಮಾಡ್ಕೊಳ್ಳಿ, ಲಾಸ್ಟಿಗೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿದರೆ ಆಗುತ್ತೆ. ಇವಾಗ ನಾನು ಒಂದನ್ನು ಕಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಅದೇ ರೀತಿ ನಾನು ಸೂಜಿಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕ್ರೋಶೆ ಕಡ್ಡಿ ಇತ್ತು, ಬಟ್ ಅದು ಎಲ್ಲೋಗಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಸೂಜಿಲಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಪಾರ್ಟಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಿಮಗೆ ಸೂಜಿನ ಎಳೆಯೋದಕ್ಕೆ. ಅದಾದಮೇಲೆ ಆರಾಮಾಗಿ ಬರುತ್ತೆ ಥ್ರೆಡ್ ಸಹ. ಆ್ಯಂಡ್ ಮತ್ತು ಗಮ್ಮಿಂಗ್ ಬೇರೆ ಮಾಡಿರ್ತೀವಲ್ಲ, ಅಲ್ಲೂ ಸ್ವಲ್ಪ ಹಿಂಸೆ ಅನಿಸುತ್ತೆ. ನೀವು ಇಷ್ಟಾದಮೇಲೆ ಬೇಕಾದರೆ ಗಮ್ಮಿಂಗ್ ಮಾಡಿರೋ ಏರಿಯಾನ ನೀವು ಬಿಚ್ಕೊಬೋದು, ಲೈಕ್ ಹಿಂಗೆ ಸಪ್ರೇಟಾಗಿ ಪೀಲ್ ಮಾಡ್ಕೋಬೋದು. ಅದಿರಲೇಬೇಕು ಅಂತ ಏನಿಲ್ಲ. ಫಸ್ಟಿಗೆ ಸೂಜಿ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಕೊಂಡಿರ್ತೀವಿ ಅಷ್ಟೇ. ನೋಡಿ, ಇವಾಗಲೂ ನಾನು ಸ್ವಲ್ಪ ಸೂಜಿ ಎಳಿಬೇಕಾದ್ರೆ ಏರುಪೇರಾದರೆ ಥ್ರೆಡ್ ಸ್ವಲ್ಪ ಈ ಥರ ಉದ್ದ ಗಿಡ್ಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗಲೂ ನಾನು ನೋಡಿಕೊಂಡು ಇದೇ ರೀತಿ ನೀಟಾಗಿ ಒಂದಾದಮೇಲೆ ಒಂದನ್ನು ಟೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಥರ ಹೇಗೆ ಜರಿ ಥ್ರೆಡ್ನ ಹಾಕಿ ಕಟ್ಟೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕಂಟಿನ್ಯೂಷನ್ ಬ್ಲಾಗ್ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಈ ಥರ ನೀಟಾಗಿ ಒಂದಾದಮೇಲೆ ಒಂದು ತುಂಬ ಹತ್ತಿರ ನಾನಿಲ್ಲಿ ಸಿಂಗಲ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ಯಾರಿ ಫುಲ್ಲು ರೆಡ್ ಇರೋದ್ರಿಂದ ನಾನಿಲ್ಲಿ ಜಸ್ಟ್ ಗೋಲ್ಡ್ ಕಲರ್ ಕುಚ್ಚಿನ ದಾರದಲ್ಲಿ ಕಟ್ತಾಯಿದ್ದೀನಿ. ಆ್ಯಂಡ್ ಸ್ಯಾರಿ ರೆಡ್ ವಿತ್ ಗೋಲ್ಡ್ ಇದೆ, ಹಾಗಾಗಿ ಕಾಂಬಿನೇಷನ್ ನೋಡಿಕೊಂಡು ನೀವು ಸ್ಯಾರಿ ಥ್ರೆಡ್ನ ಹಾಕಬೇಕಾಗತ್ತೆ, ಸ್ಯಾರಿಗೆ ಮ್ಯಾಚ್ ಆಗೋ ಥ್ರೆಡ್ನ ಹಾಕಬೇಕಾಗತ್ತೆ. ಅದ್ರ ಜೊತೆ ಇಲ್ಲಿ ನಾನು ಸಿಂಗಲ್ ಕಲರ್ ಯೂಸ್ ಮಾಡಿರೋ ಜಾಗದಲ್ಲಿ ನಾವು ಬೇಕಿದ್ರೆ ಡಬಲ್ ಕಲರ್ ಸೂಜಿನೂ ಸಹ ಯೂಸ್ ಮಾಡ್ಬೋದು. ಇದ್ರ ಜೊತೆಗೇ ಬೀಡ್ಸ್ಗಳು ಯೂಸ್ ಮಾಡಿ ಇನ್ನೂ ಡೆಕೋರೇಟಿವ್ ಆಗಿ ಕುಚ್ಚುಗಳನ್ನ ನಾವು ಹಾಕ್ಬೋದು. ನಾನಿಲ್ಲಿ ನಾರ್ಮಲಿ ನನಗೆ ಬೇಕು ಅಂದಾಗ ನಾನು ಹೊರಗಡೆ ಕೊಟ್ಟು ಹಾಕ್ಸಿರೋದನ್ನು ತುಂಬಾ ಕಡಿಮೆ ಎಲ್ಲ ನಾನು ಹಾಕ್ಸಿಲ್ಲ. ನನ್ನ ಮದುವೆಯಲ್ಲಿ ಬಿಟ್ಟರೆ, ಅದು ನನ್ನ ಅಕ್ಕ ಹಾಕ್ಕೊಟ್ಟಿರೋದು ಬಿಟ್ಟರೆ ನಾನೇ ಆಲ್ಮೋಸ್ಟ್ ನನ್ನೆಲ್ಲ ಸ್ಯಾರಿಗಳಿಗೂ ಹಾಕ್ಕೊಂಡಿರೋದು. ಸೊ ಹಾಗಾಗಿ ನನಗೆ ಈಸಿ ಅನಿಸುತ್ತೆ. ನನಗೆ ಬೇಕು ಅಂತಂದರೆ ನಾನು ಜಸ್ಟ್ 2 hours ಅಥವಾ 2.5 hour ಒಳಗಡೆ ನಾನು ಕುಚ್ಚನ್ನ ಹಾಕೋಬಿಡ್ತೀನಿ. ಸೊ ಹಾಗಾಗಿ ನಿಮಗೂ ಯೂಸ್ ಆಗ್ಬೋದು ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಈ ಥರ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಜಾಸ್ತಿ ಥ್ರೆಡ್ ಅಂತೂ ವೇಸ್ಟ್ ಆಗೋದೇ ಇಲ್ಲ. ನೀಟಾಗಿ ನಾವು ಥ್ರೆಡ್ನ ಉಳಿಸ್ಕೊಬೋದು. ಆ್ಯಂಡ್ ಚೆನ್ನಾಗಿ ಕುಚ್ಚನ್ನು ಸಹ ಆರಾಮಾಗಿ ಹಾಕ್ಕೊಬೋದು, ರಿಸ್ಕ್ ಅಂತ ಅನಿಸಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ಇವಾಗ ನಾನು ಇನ್ನೊಂದು ಮೆಥಡಲ್ಲಿ ಹೇಗೆ ಜರಿ ಥ್ರೆಡ್ನ ಸೂಜಿ ಇಲ್ದಲೇ ಕಟ್ಟೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ನಾನು ವಿತ್ ಸೂಜಿಯಲ್ಲಿ ಕಟ್ಟಿದ್ದೀನಿ. ಸೊ ಇವಾಗ ಸೂಜಿ ಇಲ್ದಲೇ ಹೇಗೆ ಜರಿ ಥ್ರೆಡ್ನ ಕಟ್ಟೋದು ಅಂತ ನೋಡೋಣ. ಇವಾಗ ಈ ಥರ ನೀಟಾಗಿ ಥ್ರೆಡ್ನ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡಾದಮೇಲೆ ಲಾಸ್ಟ್ ಎಂಡಿಗೆ ಬರ್ತಾ ಹೋದಂಗೆ ಒಂದು ಸ್ವಲ್ಪ ಏರುಪೇರು ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಈಗ ನಾನು ಜಸ್ಟ್ ಜರಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಲೆಂತಲ್ಲಿ. ಓಕೆನಾ? ಈ ಥರ ಕಟ್ ಮಾಡಿಬಿಟ್ಟು ಈಗ ಡೈರೆಕ್ಟಾಗಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಸೂಜಿ ಆಗ್ತಾಯಿಲ್ಲ. ಸೊ ಹಿಂಬದಿಯಿಂದ ಈ ಥರ ಥ್ರೆಡ್ನ ಇಟ್ಕೊಂಡು ನಮಗೆ ಗಂಟು ಕಟ್ಟೋಕ್ಕೆ ಎಷ್ಟು ಥ್ರೆಡ್ ಬೇಕೋ ಅಷ್ಟನ್ನು ನಾವು ನಮ್ಮ ಲೆಫ್ಟ್ ಸೈಡು ಬಿಟ್ಕೋಬೇಕಾಗತ್ತೆ. ಸೊ ಬಿಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಈಗ ಹೇಗೆ ಸೂಜಿ ಜೊತೆ ಹೇಗೆ ಸುತ್ತಿದ್ವಿ ಅದೇ ರೀತಿ ನಮ್ಮ ಲೆಫ್ಟ್ ಸೈಡ್ಗೆ ಥ್ರೆಡ್ನ ಹಾಕ್ಕೊಂಡು ನಾವು ನೀಟಾಗಿ ಸುತ್ಕೋಬೇಕಾಗತ್ತೆ. ಒಂದು 4-5 ರೌಂಡ್ನ ಸುತ್ಕೊಬೋದು. ಅಷ್ಟೇ ಸುತ್ತಿದ್ರೆ ಸಾಕು, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಾನಿಲ್ಲಿ ಇದನ್ನು ಸಿಂಗಲ್ ಇರೋದ್ರಿಂದ ನಾನಿಲ್ಲಿ 5-6 ಅಥವಾ ಒಂದು 7-8 ರೌಂಡ್ನ ಸುತ್ತಕೊಂಡು ಚೆನ್ನಾಗಿರುತ್ತೆ. ಅಲ್ಲಿ ಸೂಜಿ ಹಾಕಿ ಸುತ್ತಿದ್ರಿಂದ ಅಲ್ಲಿ ಆಲ್ರೆಡಿ 2 ರೌಂಡ್ ಇತ್ತು ಥ್ರೆಡ್ಡು. ಸೊ ಹಾಗಾಗಿ ಅಲ್ಲೊಂದು 5 ಸಲ ಸುತ್ತಿದ್ರೆ ಸಾಕು, 4 ಅಥವಾ 5 ಸಲ. ಇಲ್ಲಿ ನಾನೊಂದು 6-7 ಸಲ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಸೊ ಸ್ವಲ್ಪ ದಪ್ಪನೂ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೀವು ಇದನ್ನು ಜರಿ ಥ್ರೆಡ್ಡಲ್ಲೇ ಕಟ್ಟಬೇಕು ಅಂತಲೂ ಏನಿಲ್ಲ, ನಾರ್ಮಲ್ ಥ್ರೆಡ್ಡಲ್ಲೂ ಸಹ ಕಟ್ಬೋದು. ಬಟ್ ಜರಿ ಥ್ರೆಡ್ಡಲ್ಲಿ ಸ್ವಲ್ಪ ಗೋಲ್ಡ್ ಬರೋದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಜರಿ ಥ್ರೆಡ್ನ ಯೂಸ್ ಮಾಡಿ ನೋಡಿ ಇಲ್ಲಿ ನಾರ್ಮಲಾಗಿ ಟೈ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನಾವು ಸೇದ್ ಗಂಟನ್ನು ಹಾಕಬೇಕಾಗತ್ತೆ, ಬಿಚ್ಚೋ ಥರ ಹಾಕಬಾರ್ದು. ತುಂಬ ಟೈಟಾಗಿ 2-3 ಗಂಟುಗಳನ್ನು ಹಾಕಬೇಕಾಗುತ್ತೆ. ಆಮೇಲೆ ಎಕ್ಸ್ಟ್ರಾ ಬಂದಿರೋದನ್ನ ದಾರನ ತುಂಬ ಹತ್ತಿರ ಕಟ್ ಮಾಡಬಾರ್ದು, ಒಂದು ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡಬೇಕು. ಯಾಕೆಂದರೆ ಜರಿ ಥ್ರೆಡ್ಡು ನಾವು ಕುಚ್ಚು ಹಾಕೋಷ್ಟ್ರೊಳಗಡೆನೂ ಸಹ ಲೂಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಅದನ್ನು ಎಳೆದು ಟೈಟ್ ಮಾಡೋ ಅಷ್ಟು ಸ್ವಲ್ಪ ಬಿಟ್ಕೋಬೇಕು. ಅದಾದಮೇಲೆ ನಾವು ಗಮ್ ಹಾಕಿದ ಮೇಲೆ ಫೈನಲಿ ಬೇಕಿದ್ರೆ ನಾವು ಕಟ್ ಮಾಡ್ಕೊಬೋದು. ನೋಡಿ, ಇದನ್ನು ಅದೇ ಫಿನಿಶಿಂಗ್ ಕೊಡುತ್ತೆ, ಅದು ಇದೇ ಫಿನಿಶಿಂಗ್ ಕೊಡುತ್ತೆ. ಬಟ್ ಮಾಡೋ ವೇ ಮಾತ್ರ ಬೇರೆ ಇದೆ ಅಷ್ಟೇ. ಸೊ ಫೈನಲಿ ನಾನು ಕುಚ್ಚು ಕಟ್ಟಿ ಆಯಿತು. ಆ್ಯಕ್ಚುಲಿ ಅವತ್ತಿನ ದಿನವೇ ವೀಡಿಯೋ ತೊಗೊಂಡಿದ್ರೆ ಇನ್ನೂ ಅಂದರೆ ಅದರ ಫಿನಿಶಿಂಗ್ ಬಂದು ಫ್ರೆಶ್ ಆಗಿರೋದು. ಆಲ್ರೆಡಿ ನಾನು ಡ್ರೇಪ್ ಮಾಡಿದ ಮೇಲೆ ವೀಡಿಯೋ ಕ್ಲಿಪ್ ತೊಗೊಂಡಿರೋದ್ರಿಂದ ಈ ಥರ ಫಿನಿಶಿಂಗ್ ಬಂದಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.